ಸರ್, ಇವತ್ತ ತುಂಗಭದ್ರಾ ಕ್ರಸ್ಟ್ ಗೇಟದ ಬಗ್ಗೆ ನಾವು ಇವತ್ತು ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದೀವಿ. ಈಗ 15-20 ದಿವಸದಿಂದ ಅಧಿವೇಶನಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ನಾನೊಂದು ಸಭೆಯನ್ನು ಮಾಡಿದ್ದೆ. ಸಭೆ ಮಾಡಿ ಅವತ್ತು ಪ್ರಾರಂಭ ಮಾಡಬೇಕಂತ ಒಂದು ಡೇಟ್ ಫಿಕ್ಸ್ ಮಾಡಿ ಪೂಜೆ ಮಾಡಿ ಪ್ರಾರಂಭನೂ ಮಾಡಿದ್ವಿ. ಇವತ್ತು 18ನೇ ಗೇಟು ಕಂಪ್ಲೀಟ್ ಪೂರ್ಣ ಪ್ರಮಾಣದಾಗ ರೆಡಿಯಾಗಿದೆ. ಈಗ ಅದನ್ನು ನಾವು ಮೇಲೆ ಎತ್ತಬೇಕು ಮತ್ತು 18 ನಂಬರ್ ಇದಕ್ಕೆ 18 ನಂಬರ್ ಗೇಟ್ ಅಲ್ಲ 18ನೇ ನಂಬರ್ ಗೇಟು ಪೂರ್ಣ ಪ್ರಮಾಣ ರೆಡಿಯಾಗಿದೆ ಅಂತ ನನಗೆ ನಿನ್ನೆ ಮಾಹಿತಿ ಕೊಟ್ಟಿದ್ದೆ. ನಾನು ಇವತ್ತು ನೋಡೋಕ್ಕೆ ಬಂದೆ. ಇವತ್ತು ನಾನು ಅವತ್ತು ಹೇಳಿದ್ದೆ, ಎರಿಕ್ಷನ್ ಮಾಡೋವು 2 ಟೀಮ್ ಇರಬೇಕು, ಡಿಸ್ಮೆಟ್ಲಿಂಗ್ ಮಾಡೋದು 2 ಟೀಮ್ ಇರಬೇಕು. ಇದು ಒಂದು ಟೀಮು ಡಿಸ್ಮೆಟ್ಲಿಂಗು, 2 ಟೀಮು ಎರಿಕ್ಷನು ಅಂತ ನಾವು ಮಾತಾಡಿದ್ವಿ. ಆದರೆ ಇವತ್ತು ಅವ್ರು ಏನು ಮಾಡಿದ್ದಾರೆ ಅಂದರೆ 2 ಟೀಮು ಡಿಸ್ಮೆಟ್ಲಿಂಗು, 2 ಟೀಮು ಎರಿಕ್ಷನ್ ಟೀಮನ್ನು ಮಾಡಿದ್ದಾರೆ. ಈಗ ಟ್ರೈಲಾಗಿ ಒಂದನ್ನು 18ನೇ ನಂಬರ್ ಗೇಟನ್ನು ಇವತ್ತು ಕನಿಷ್ಠ 8 ದಿವಸದೊಳಗೆ ಕುಂದಿರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಾನು ಅವ್ರಿಗೆ ಟೆಕ್ನಿಕಲ್ ಮಾತಾಡೋ ಹೊತ್ತಿನಾಗ ಅವ್ರು ಹೇಳಿದ್ದು 6 ದಿವಸದೊಳಗೆ ಒಂದೊಂದು ಗೇಟ್ ಕುಂದಿರಿಸ್ತೀವಿ, ಇದು 6 ತಿಂಗಳದಾಗ 6 ಗೇಟ್ ಕುಂದಿರಿಸ್ತೀವಿ ಅಂತ ಹೇಳಿದರು. 5 ದಿವಸಕ್ಕೆ ಒಂದೊಂದು. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, 1 ತಿಂಗಳಿಗೆ 8 ಗೇಟ್ ಕುಂದಿರಿಸ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಅದಕ್ಕೆ ನಮ್ಮ ಅನಿಸಿಕೆ, ನಾವು ಅವ್ರಿಗೆ ಅಗ್ರಿಮೆಂಟ್ದೊಳಗೆ ಜೂನ್ ಅಂತ ನಾವು ಕೊಟ್ಟಿದ್ದೀವಿ. ಬಟ್ ನಾನು ಸಭೆ ಮಾಡೋ ಹೊತ್ತಿನಾಗ ಅವರು ಮೇದೊಳಗೆ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ದು ಇದು ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ನಮ್ಮ ಸರ್ಕಾರಕ್ಕೂ ಮತ್ತು ನಮ್ಮೆಲ್ಲರಿಗೆ ಬೋರ್ಡ್ನೊಳಗೆ ಇರೋದು. ಈಗಾಗಲೇ ಬೋರ್ಡಿಗೆ ತೆಲಂಗಾಣ, ಆಂಧ್ರ ಪ್ರದೇಶದವರು ಅವರು 20 ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ. ನಮ್ಮ ಪಾಲಿನ 10 ಕೋಟಿ ದುಡ್ಡನ್ನು ನಾವು ಗುತ್ತಿಗೆದಾರರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಒಟ್ಟು 30 ಕೋಟಿ. ಆದರೆ 52 ಕೋಟಿ 54 ಕ್ರೋರ್ಸು ಇದು ಟೆಂಡರ್ ಆಗಿತ್ತು. ಉಳಿದಿದ್ದನ್ನು ನಮ್ಮ ಪಾಲು ನಮ್ಮ ಸೇರ್ ಏನು ಕೊಡ್ಬೇಕಾಯ್ತು ನಾವು ಕೊಡ್ತೀವಿ. ಅದ್ರಾಗೇನು 2 ಮಾತಿಲ್ಲ. ಇದನ್ನು ಈಗ ಅದನ್ನು ಲಿಫ್ಟ್ ಮಾಡಬೇಕು ಮತ್ತು ಡೌನ್ ಮಾಡಬೇಕು. ಅದಕ್ಕೆ ನಾಳೆಗೆ ಅದಕ್ಕೊಂದು ಟೀಮ್ ಬರ್ತಾಯಿದೆ. ನಾಳೆಗೆ ಅದನ್ನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನಾಳೆ ಬೆಳಗ್ಗೆ. ಈಗ ಅದನ್ನು ಸ್ಟಾರ್ಟ್ ಮಾಡಿದ್ದು. ಬಟ್ ಏನಂದರೆ ವರ್ಕ್ ಮಾತ್ರ ಭಾಳ ಫಾಸ್ಟಾಗಿ ನಡೆದಿದೆ. ಈ ಭಾಗದ ರೈತರಿಗೆ ನಾವು ಈ ಸತಿ ಹೇಳ್ದಂಗೆ ಮುಂದಿನ ದಿನಮಾನದೊಳಗೆ ನಾವು ಏನು ಪ್ರತಿ ವರ್ಷ ನಾವು ಸುಗ್ಗಿ ಬೆಳೆಯನ್ನು ಏನು ಕೊಡ್ತಾ ಇದ್ದೀವಿ, ಮಳೆ ಆದ್ರೂ ಡ್ಯಾಮ್ ತುಂಬಿದ್ರೂ ಜುಲೈ ಅಂತ್ಯ ಮತ್ತು ಆಗಸ್ಟ್ ಫಸ್ಟ್ ವೀಕ್ನಾಗ ಕೊಟ್ಟಂಥ ಉದಾಹರಣೆಗಳದಾವೆ. ಜುಲೈ ಅಂತ್ಯದೊಳಗೂ ಕೊಟ್ಟಂಥ ಉದಾಹರಣೆಗಳದಾವೆ. ಮಳೆಗಾಲ ಸ್ವಲ್ಪ ಬೇಗ ಸ್ಟಾರ್ಟ್ ಆತಂದ್ರೆ ಜುಲೈದಾಗ. ಆ ರೀತಿ ನಮಗೆ ರೈತರು ನಿಜವಾಗ್ಲೂ 2ನೇ ಬೆಳೆ ಇರಲಾರ್ದಕ್ಕೆ ಭಾಳ ಸಹಕಾರ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ನಮಗೆಲ್ಲ ರೀತಿಯ ಸಹಕಾರವನ್ನು ಮಾಡಿದರೆ ಈ ಸತಿ ಆದಷ್ಟು ಬೇಗ ಈ ಎಲ್ಲ ಗೇಟ್ಗಳನ್ನು ಕುಂದಿರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮತ್ತು ದಿನನಿತ್ಯ ನಮ್ಮ ಅಧಿಕಾರಿಗಳು ಅಪ್ಡೇಟ್ ಏನೇನು ಆಗ್ತಾಯಿದೆ ಏನಾಗ್ತಾಯಿದೆ ಅಂತ ಸರ್ಕಾರಕ್ಕಂದ್ರೆ ನಮಗೂ ಮಾಹಿತಿ ಕೊಡ್ತಾರೆ ಮತ್ತು ನೀರಾವರಿ ಮಂತ್ರಿಗಳಿಗೂ ಮಾಹಿತಿ ಕೊಡ್ತಾರೆ. ನಾವೆಲ್ಲರೂ ಸೇರಿ ಮುಖ್ಯಮಂತ್ರಿಗಳಿಗೂ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮೊನ್ನೆ ಸಿಂಧನೂರಿನೊಳಗೆ ಬಂದತ್ನಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಮುಖ್ಯಮಂತ್ರಿಗಳು. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ವಿ, ಹಿಂಗಾಗಿದೆ ಅಂತಂತ ಹೇಳಿದ್ವಿ. ಮತ್ತು 6 ದಿವಸದೊಳಗೆ ನಾವು ಹೇಳಿದ್ದು ತಿಂಗಳಿಗೆ 6 ಗೇಟ್ಗಳನ್ನು ಕುಂದಿರಿಸ್ತೀವಿ ಅಂತ ಹೇಳಿದ್ವಿ. ಇವತ್ತು ಅವ್ರು ಜಾಸ್ತಿ ಕುಂದಿರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಭಾಳ ಸಂತೋಷ. ನಮಗೆ ಮುಂದಿನ ದಿನ ಬಂದಾಗ ಇನ್ನೂ ಹೆಚ್ಚು ಇದ್ರ ಬಗ್ಗೆ ಪೂರ್ಣ ಪ್ರಮಾಣದ ಇದು ಡ್ಯಾಮ್ ನಮ್ಮದು, ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ನೋಡಿ 15 ಗೇಟ್ಗಳು ಫ್ಯಾಬ್ರಿಕೇಷನ್ ಪೂರ್ಣಗೊಂಡೈತಿ. ಫ್ಯಾಬ್ರಿಕೇಷನ್ ರೆಡಿ ಇದಾವೆ, ಕುಂದಿಸೋದಷ್ಟೇ ಬಾಕಿ ಇದಾವೆ 15. 8 ಗೇಟ್ಗಳು ಫ್ಯಾಬ್ರಿಕೇಷನ್ ಹಂತದಲ್ಲಿ ಅದಾವೆ. 8 ಗೇಟು ಫ್ಯಾಬ್ರಿಕೇಷನ್ ಹಂತದಲ್ಲಿ. ಹೊಸಪೇಟೆಯಲ್ಲಿ 4 ಗೇಟ್ಗಳು 2 ದಿನದಲ್ಲಿ 2 ಗೇಟ್ಗಳು ಪೂರ್ಣಗೊಳ್ಳುವ ನಿರೀಕ್ಷೆ ಅದಾವೆ. ಇನ್ನು ಈ ಸದ್ಯ ಇದು ಪರಿಸ್ಥಿತಿ. ಗದಗದೊಳಗೆ 4 ಗೇಟ್ಗಳು 2 ದಿನಗಳಲ್ಲಿ 2 ಗೇಟ್ಗಳು ಪೂರ್ಣಗೊಳ್ಳುವ ನಿರೀಕ್ಷೆಯಲ್ಲಿ ಇದ್ದಾವೆ. ಗೇಟು ಪೂರ್ಣಗೊಳಿಸುವ ಸ್ಥಿತಿ 4 ಗೇಟ್ಗಳು ಸಂಪೂರ್ಣವಾಗಿ ತೆಗೆಯಲಾಗಿದೆ, ಡಿಸ್ಮೆಟ್ಲಿಂಗ್ ಮಾಡಿದ್ವಿ. 3 ಗೇಟ್ಗಳು 10 ಅಡಿವರೆಗೂ ಉಳಿದ ಭಾಗವನ್ನು ತೆರವಿಕೆ. ಅಂದರೆ ನಾವು ನೀರು ಜಾಸ್ತಿ ಇದ್ದಿದ್ದಕ್ಕೆ 10 ಮೊದಲಿದ್ದ ಡಿಸ್ಮೆಟ್ಲಿಂಗ್ ಮಾಡ್ಕೊತಾನೆ ಬಂದಿದ್ದೀವಿ. ಅದಾದಮೇಲೆ 10 ಅಂದರೆ ನಮ್ಮದು ಹೈಟ್ ಇರೋದೇ 20 ಫೀಟ್ ನಮ್ಮದು ಗೇಟ್ ಹೈಟ್ ಇರೋದು. ಉದ್ದ 60 ಫೀಟು 20 ಮತ್ತು 60. ಫಸ್ಟಿಗೆ ನಾವು 10
ಡೆಮಾಲಿಷನ್ ಇದನ್ನು ಡಿಸ್ಮೆಟ್ಲಿಂಗ್ ಮಾಡ್ಕೊತ ಬಂದಿದ್ವಿ. 10 ಮಾಡೋದ್ರಿಂದ ಅಂದರೆ ನೀರು ಜಾಸ್ತಿ ಇರೋದ್ರಿಂದ ಕೆಲಸ ನಿಂದಿರಿಸಬಾರ್ದು. ನೀರು ಪೂರ್ಣ ಖಾಲಿಯಾಗಿ ಮಾಡೋದಂದ್ರೆ ನಾವು ಮತ್ತೆ ಈಗ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತಿತ್ತು. ಅದಕ್ಕೆ ನಾವು 1 ತಿಂಗಳ 15-20 ದಿವಸ ಮುಂಚಿತವಾಗಿಯೇ 10 ಡಿಸ್ಮೆಟ್ಲಿಂಗ್ ಮಾಡ್ಕೊತ ನೆಕ್ಸ್ಟು ಈ ಕಂಪ್ಲೀಟ್ ನಮಗಾಗಿದೆ. ಈಗ 20 ಡಿಸ್ಮೆಟ್ಲಿಂಗ್ ಮಾಡೋಕ್ಕೆ ನಮಗೆ ತೊಂದರೆ ಇಲ್ಲ. ಇದನ್ನೆಲ್ಲ ಮಾಡಿದ್ದೀವಿ. ಅಂದರೆ ಇದು ಪೂರ್ಣ ನಮ್ಮ ಟಾರ್ಗೆಟು ಮೇ ಅಂತ್ಯ, ಜೂನ್ ಫಸ್ಟ್ ವೀಕ್ ಅಂತ ನಾವು ಅವರಿಗೆ ಕೊಟ್ಟಿದ್ದು. ಬಟ್ ಮೇ ಅಂತ್ಯದೊಳಗೆ ಮಾಡ್ತೀನಿ ಅಂತ ಕಾನ್ಫಿಡೆನ್ಸು ನಮಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ರೀತಿ ಕೋಆಪ್ರೇಷನ್ ಸರ್ಕಾರ ಮಾಡ್ತಾಯಿದೆ. ನಮ್ಮ ಅಧಿಕಾರಿಗಳು ಬೋರ್ಡ್ನವರು ಇರ್ಬೋದು, ನಮ್ಮ ಅಧಿಕಾರಿಗಳು ಇರ್ಬೋದು, ಎಲ್ಲರೂ ಶ್ರಮವಹಿಸಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ. ಮೆಟ್ಲಿಂಗ್ ಮಾಡೋದು 2 ಟೀಮು. ಅಂದರೆ ಎಂಜಿನಿಯರ್ಸ್ ಅಂದರೆ ಅವ್ರ ಎಂಜಿನಿಯರ್ಸ್ ಅವರಿಗೆ. ಆಮೇಲೆ ನಮ್ಮಲ್ಲಿ ಏನು ಟೆಕ್ನಿಕಲ್ ಟೀಮ್ ಇದೆ, ನಮ್ಮ ಇಂಜಿನಿಯರ್ಸ್ ಅವರೆಲ್ಲರೂ ಇಲ್ಲೇ ಇದ್ದಾರೆ. ಏನು ಬೋರ್ಡ್ನಾಗ ಕೆಲಸ ಮಾಡೋಂಥ ಇಂಜಿನಿಯರ್ಸು ಮತ್ತು ನಮ್ಮ ತುಂಗಭದ್ರಾ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರುವಂಥ ಎಲ್ಲ ಇಂಜಿನಿಯರ್ಸ್ ಇಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತು ಅದರ ಜೊತೆಗೆ ಈಗ ನಾವು ಏನು ಟೈಮ್ ಬಾಂಡಿಂಗ್ ಮಾಡ್ಬೇಕಂತ ಏನು ಹೇಳಿದ್ದೀವಿ, ಆ ಟೈಮ್ ಬಾಂಡಿಗೆ ಆಗುತ್ತಾ ಅಂತ ನನಗೂ ಸ್ವಲ್ಪ ವಿಶ್ವಾಸ ಬರ್ತಾಯಿದೆ. ಯಾಕಂದರೆ ನಾನು ಸಭೆಯನ್ನು ಕಂಟಿನ್ಯೂಸ್ 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ, 15 ದಿವಸ 20 ದಿವಸಕ್ಕೊಮ್ಮೆ, ಇದು 2ನೇದು. ನಾನು ನಿನ್ನೆ ಮಾತಾಡಿದೆ ಅವ್ರ ಜೊತೆಗೆ, ನಮ್ಮ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ಮೇಲೆ ಇವತ್ತು ಒಂದು ರೆಡಿ ಇದೆ ಸರ್, ನೀವು ಬಂದು ನೋಡ್ಬೋದು ಅಂತ. ನಾವು ನಿಜವಾಗಲೂ ಇವತ್ತು ಅದನ್ನು ನೋಡ್ಬೇಕಂತಲೇ ಬಂದು ಚೆನ್ನಾಗಿ ಆಗ್ತಾಯಿದೆ. ನಮ್ಮ ಟೈಮ್ ಬಾಂಡಿಗೆ ನಾವು ಕರೆಕ್ಟಾಗಿ ಕರ್ನಾಟಕ 10 ಕೋಟಿ ಕೊಟ್ಟಿದ್ದೀವಿ. ಒಟ್ಟು 54 ಕೋಟಿಗೆ 65-35 ರೇಷಿಯೋ. ಅದರ ಪೇಮೆಂಟ್ದೊಳಗೆ ಅವ್ರದ್ದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಇದೆ. ಯಾವುದು ತೆಲಂಗಾಣ ಮತ್ತು ಆಂಧ್ರದ್ದು ಪರ್ಸೆಂಟೇಜ್ ಜಾಸ್ತಿ ಇದೆ. ಅವ್ರು ಜಾಸ್ತಿ, ನಮ್ಗಿಂತ ಜಾಸ್ತಿ. 20 ಕೋಟಿ ಕೊಟ್ಟರೆ ಸರ್, ಆಂಧ್ರ ಮಾತ್ರ 20 ಕೋಟಿ. ಇಲ್ಲ, ಅವರು ಆಂಧ್ರದವ್ರು 20 ಕೋಟಿ ಕೊಟ್ಟಿದ್ದಾರೆ, ನಾವು 10 ಕೋಟಿ ಕೊಟ್ಟಿವಿ. ತೆಲಂಗಾಣದಲ್ಲಿ ಕೊಡ್ತಾರೆ. ಅವ್ರು ಸೇರ್ಕೇಸೆ ಪ್ಲ್ಯಾನ್ ಮಾಡ್ತಾಯಿದ್ರು. ಯಾವುದು ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಕೆಲಸ ಕಾರ್ಯಗಳು ಆಗ್ತಾಯಿದೆ ಸರ್. ಈಗ ಕಾಲುವೆಗಳ ದುರಸ್ತಿಗೆ 450 ಕೋಟಿ ಈಗ ನಮ್ಮದು ಎಸ್ಟಿಮೇಟ್. ಕೆಲವೊಂದಿಷ್ಟು ಗೇಟ್ಗಳನ್ನು, ಕೆಲವೊಂದಿಷ್ಟು ಕೆನಾಲ್ಗಳಿಗೆ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ. ಮಾಡಿಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮೊನ್ನೆ ಸಿಂಧನೂರೊಳಗೆ ಮಾಧ್ಯಮದ ಗೆಳೆಯರು ಕೇಳಿದ್ನಾಗ ಇಲ್ಲ, ಆ ದುಡ್ಡನ್ನು ಬೋಲ್ಡ್ನಾಗ ಇಟ್ಟು ಅಪ್ರೂವ್ ಮಾಡ್ಕೊಡ್ತೀವಿ ಅಂತಂತ ಹೇಳಿದ್ದಾರೆ. ಸರ್ ಈಗೇನು ತೊಂದರೆ ಇಲ್ಲ, ನಮಗೆ ಟೈಮ್ ಇದೆ. ಇವತ್ತು ನಿನ್ನೆನೇ ನಾವು ನೀರನ್ನು ಕ್ಲೋಸ್ ಮಾಡಿದ್ದೀವಿ. 10ನೇ ತಾರೀಕು ಜನವರಿ 10ರವರೆಗೆ ನೀರು ಕೊಡ್ತೀವಿ ಅಂತ ನಾವು ಬೋಲ್ಡ್ನೇ ಡಿಸಿಷನ್ ತೊಗೊಂಡಿದ್ವಿ. ಇವತ್ತು ಮಾರ್ನಿಂಗ್ ಟೋಟಲಿ ನೀರು ಕ್ಲೋಸ್ ಆಗಿದೆ. ಬೊಂಗ ಬಿದ್ದರೆ ಅದನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡ್ಕೊತೀವಿ. ಈಗ ನೀರು ಇರೋಲ್ಲ, ಡ್ಯಾಮ್ ಇದು ಕೆಲವು ಎಲ್ಲಿ ಯಾಕಂದರೆ ಇದು ಒಂದೇ ನೀರು ಕೊಡ್ತೀವಿ ನಾವು. ರಾಯಬಸವ ವಿಜಯನಗರ ಕಾಲುವೆಗೆ ಮಾತ್ರ ನೀರು ಕೊಡ್ತಾ ಇದ್ದೀವಿ. ಉಳಿದಿದ್ದಕ್ಕೆ ಲೆಫ್ಟು ರೈಟು ಅದಕ್ಕೆ ನೀರು ಕೊಡ್ತಾಯಿಲ್ಲ. ಈಗೇನಾರ ಬೊಂಗ ಬಿದ್ದಿತ್ತಂದ್ರೆ ಅದನ್ನು ರೆಡಿ ಮಾಡ್ಕೊತೀವಿ. ನಾವು ಫೆಬ್ರವರಿ ಮಾರ್ಚ್ದೊಳಗಲ್ಲ, ಮಾರ್ಚೊಳಗೆ ನೀರು ಮಾರ್ಚೊಳಗೆ ಒಂದು ಸತಿ ನೀರು ಕೊಡ್ಬೇಕಂತಂದ್ರೆ ಬೇಸಿಗೆ ಟೈಮ್ದೊಳಗೆ ಕೆನಾಲೇ ನೀರು ಕೊಡು. ಆ ಟೈಮ್ ಅನ್ನೋದ್ರಾಗ ಎಲ್ಲಿ ಬೊಂಗ ಬಿದ್ದಿದೆ ಅದನ್ನು ಸರಿ ಮಾಡೋಂಥ ಕೆಲಸವನ್ನು ಮಾಡ್ತೀವಿ.